ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನೋಡ್ತಾ ಇದ್ದೀವಿ ಈಗ ಯೂಟ್ಯೂಬರ್ ಸಮೀರ್ ಎಂಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳ್ತಂಗಡಿ ಪೊಲೀಸರ ಮುಂದೆ ಅಂದ್ರೆ SIT ಕಚೇರಿ ಏನ್ ಮಾಡಿದಾರಲ್ಲ ಅಲ್ಲಿಗೆ ಹಾಜರಾಗಿದ್ದಾರೆ. ಅವರ ವಕೀಲರ ಜೊತೆ ಲ್ಯಾಪ್ಟಾಪ್ ಅನ್ನು ತರಲು ಹೇಳಲಾಗಿತ್ತು. ನಿನ್ನೆ 5 ಗಂಟೆಗಳ ಕಾಲ ವಿಚಾರಣೆಯಲ್ಲಿ ಭಾಗಿಯಾಗಿದ್ರು ಯೂಟ್ಯೂಬರ್ MD ಸಮೀರ್. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಸಮೀರ್. ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಮುಂದ್ಗಡೆ ಬಂದಿದ್ದಾರೆ ಸಮೀರ್. ಅವರು ತಮ್ಮ ವಕೀಲರ ಜೊತೆ ಬಂದಿದ್ದಾರೆ. ಅವ್ರಿಗೆ ಲ್ಯಾಪ್ಟಾಪ್ ಅನ್ನ ಕೂಡ ತರಲು ಸೂಚನೆಯನ್ನ ಕೊಟ್ಟಿದ್ರು SIT ಅಧಿಕಾರಿಗಳು. ಈಗ ಲ್ಯಾಪ್ಟಾಪ್ ನ ತೆಗೆದುಕೊಂಡು ನೇರವಾಗಿ ವಕೀಲರ ಜೊತೆ ಸಮೀರ್ ಆಗಮಿಸಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಅಪಪ್ರಚಾರ ಮಾಡಿದ್ದಾರೆ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಅವರ ನಿವಾಸ ಹಾಗೂ ಬೆಂಗಳೂರಿನ ಜಿಗಣಿ ಸಮೀಪದ ಹುಲ್ಲಹಳ್ಳಿಯಲ್ಲಿ ಇದ್ದಂತಹ ನಿವಾಸಕ್ಕೆ ನೋಟಿಸ್ ಅನ್ನು ಅಂಟಿಸಲಾಗಿತ್ತು. ನಿನ್ನೆ ಅವರು SIT ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಈಗ ನೇರವಾಗಿ ಅವರು ಇವತ್ತು ಏನು SIT ಅಧಿಕಾರಿಗಳ ಮುಂದೆ ಹಾಜರಾಗ್ತಾ ಇದ್ದಾರೆ ವಿಚಾರಣೆಗೆ. ಈ ಸಂದರ್ಭದಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಲೋಡ್ ಮಾಡಿದ ಲ್ಯಾಪ್ಟಾಪ್ ಅನ್ನ ತರಕ್ಕೆ SIT ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಲ್ಯಾಪ್ಟಾಪ್ ಜೊತೆಗೆ ವಕೀಲರ ಜೊತೆಗೆ ನೇರವಾಗಿ ಸಮೀರ್ MD ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನ ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ. ಸಮೀರ್ MD ಈಗ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಯೂಟ್ಯೂಬರ್ ಸಮೀರ್ ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. SIT ತನಿಖೆಗೆ SIT ಠಾಣೆಗೆ ಅವರು ಆಗಮಿಸಿದ್ದಾರೆ. ಇವತ್ತು 2ನೇ ದಿನದ ವಿಚಾರಣೆ ಅವ್ರದ್ದು. ನಿನ್ನೆ ಸತತ 5 ಗಂಟೆಗಳ ಕಾಲ ವಿಚಾರಣೆಗೆ ಹಾಜರಾಗಿದ್ದರು ಯೂಟ್ಯೂಬರ್ ಸಮೀರ್ MD. ಇವತ್ತು ಅವ್ರಿಗೆ ಮತ್ತೆ ವಾಪಸ್ ಬರಲು ಸೂಚನೆಯನ್ನು ಕೊಟ್ಟಿದ್ದರು SIT ಅಧಿಕಾರಿಗಳು. ಈ ನಿಟ್ಟಿನಲ್ಲಿ ತಮ್ಮ ವಕೀಲರ ಜೊತೆ ನೇರವಾಗಿ ಸಮೀರ್ ಬೆಳ್ತಂಗಡಿಯ SIT ಠಾಣೆಗೆ ಆಗಮಿಸಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ವಕೀಲರ ಜೊತೆ SIT ತಂಡದ ಅಧಿಕಾರಿಗಳ ಮುಂದೆ ಹಾಜರಾಗಲಿಕ್ಕೆ ಯೂಟ್ಯೂಬರ್ ಸಮೀರ್ ಈಗ ಬೆಳ್ತಂಗಡಿಯಲ್ಲಿ ಇರುವಂಥ SIT ಠಾಣೆಗೆ ಆಗಮಿಸಿದ್ದಾರೆ. ಈಗ ಮತ್ತೆ ಅವರ ವಿಚಾರಣೆ ಆರಂಭ ಆಗುತ್ತೆ. ವಕೀಲರನ್ನ ಒಂದು ಕಡೆ ಕೂರಿಸಿ ನೇರವಾಗಿ ಸಮೀರ್ ಅವ್ರಿಗೆ ಉಳಿದಂತೆ ನಿನ್ನೆಗೆ ಎಲ್ಲಿ ನಿಲ್ಲಿಸಲಾಗಿತ್ತು ವಿಚಾರಣೆಯನ್ನು ಅದರ ಮುಂದುವರೆದ ಭಾಗವಾಗಿ ಇವತ್ತು ವಿಚಾರಣೆಯನ್ನು ಮುಂದುವರಿಸ್ತಾರೆ SIT ಅಧಿಕಾರಿಗಳು. ನಿನ್ನೆ ಸತತ 5 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ದಾರೆ ಸಮೀರ್ ಅವರೊಟ್ಟಿಗೆ SIT ಅಧಿಕಾರಿಗಳು. ಇವತ್ತು ಅದು ಮುಂದುವರಿಯುತ್ತೆ. ಅದಕ್ಕಾಗಿ SIT ತನಿಖೆ ನಡೀತಾ ಇದೆ. ಈ ಮಧ್ಯದಲ್ಲಿ ಅನೇಕ ಹೇಳಿಕೆಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಆ ಹೇಳಿಕೆಗಳಿಂದ ಸತ್ಯ ಹೊರಗಡೆ ಬರೋದಿಲ್ಲ. ತನಿಖೆಯಿಂದ ಹೊರಗಡೆ ಬರುತ್ತೆ ಬಿಟ್ಟರೆ ಸತ್ಯ ಹೇಳಿಕೆಗಳಿಂದ ಬರೋದಿಲ್ಲ. ಹಾಗಾಗಿ ಅವರು ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾನೆ, ಈ ಹೇಳಿಕೆಗಳನ್ನು ದಯಮಾಡಿ ನಿಲ್ಲಿಸಿ. ತನಿಖೆ ಮುಂದುವರಿಯೋದಕ್ಕೆ ತನಿಖೆ ಯಶಸ್ವಿಯಾಗಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇಡೀ ಸತ್ಯ ಆಚೆ ಬರುತ್ತೆ. ನಾನು ಸದನದಲ್ಲೂ ಕೂಡ ಹೇಳಿದ್ದೇನೆ, ರಾಜಕೀಯ ಮಾಡಬೇಡಿ ಮತ್ತು ಇದು ಧಾರ್ಮಿಕ ವಿಚಾರ ಅಂತ ಹೇಳಿ ಧರ್ಮದ ಹೆಸರಲ್ಲೂ ಕೂಡ ನೀವು ಹೋಗಬೇಡಿ. ಇಲ್ಲಿ ಇರ್ತಕ್ಕಂಥದ್ದು ಕೊಲೆಗಳಾಗಿದೆ, ಅದನ್ನು ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಅವರು ಯಾರು ಈಗ ಗೊತ್ತಿದೆಯಲ್ಲ ಹೆಸರು ಚೆನ್ನಯ್ಯ ಅಂತಕ್ಕಂಥವನು, ಅವನು ಚಿನ್ನಯ್ಯ, ಅವನೀಗ ಅವನ ತನಿಖೆಗೆ ಒಳಪಡಿಸ್ತಾರೆ. ಈಗಾಗಲೇ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ. ಅನೇಕ ಹೇಳಿಕೆಗಳನ್ನು ಆತನು ಕೂಡ ಕೊಟ್ಟಿದ್ದಾನೆ. ಅದೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿ SITನವರು ಅಂತಿಮವಾಗಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅಲ್ಲಿವರೆಗೂ ನಾವು ಕಾಯಬೇಕು. ನಾವ್ಯಾರು ಸ್ವಾಮಿ ಹೆಂಗ್ ತನಿಖೆ ಮಾಡಬೇಕು ಅಂತ ಹೇಳೋದಕ್ಕೆ? ತನಿಖೆ ಮಾಡೋರು ಅವರಿಗೆ ಏನು ಮೆಥಡ್ಸ್ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸ್ತಾರೆ. ನಾವು ಹೇಳೋಕ್ಕಾಗುತ್ತೆ ಹಿಂಗೆ ತನಿಖೆ ಮಾಡಿ ಹಂಗೆ ತನಿಖೆ ಮಾಡಿ, ನೀವು ಅವರಿಗೆ ಏನು ಈ ಥರ ಉಪಯೋಗ ಮಾಡಿ ಹಾಗೆ ಅಂತೇಳಿ ನಾವು ಯಾರು ಹೇಳೋಕ್ಕಾಗಲ್ಲ. ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ, ನಮ್ಮ SIT ಸಮರ್ಪಕವಾಗಿದೆ, ಸಮರ್ಥವಾಗಿದೆ.
ಅವರು ಈಗ ಮಾಡ್ತಾ ಇದ್ದಾರೆ. NIA ಅವಶ್ಯಕತೆ ಇಲ್ಲ. ನಾವು ತನಿಖೆಯನ್ನು ಭಾಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳಿಗೂ ನಾವು ಮಾಡಿದ್ದೇವೆ, ಕಮಿಟಿ ಮಾಡಿದ್ದೇವೆ, ಅದು ಮಾಡ್ತಾರೆ. ಸಹ ರಾಜಕಾರಣ ಮಾಡುವಂತ ಕೆಲಸಗಳು ಆಗ್ತಾ ಇದೆ ಅಂತ ಅನ್ಸುತ್ತಾ ಸರ್? ಯಾಕಂದ್ರೆ ಇವತ್ತು JDS ರ್ಯಾಲಿ ಹೊರಟಿದ್ದಾರೆ ಮೈಸೂರಿಂದ, ಮಂಡ್ಯದಿಂದ. ನೋಡಿ, ಅವ್ರು ಯಾವ ಕಾರಣಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಮಂಜುನಾಥನ ದರ್ಶನ ಮಾಡಕ್ಕೆ ಹೋಗೋದಿದ್ರೆ ನಾವ್ಯಾರು ತಡೆಯೋಕ್ಕೆ? ಅವರು 100 ಕಾರಲ್ಲಿದ್ರೆ 500 ಕಾರ್ ಕರ್ಕೊಂಡು ಹೋಗಿ ಮಂಜುನಾಥನ ಆಶೀರ್ವಾದ ಪಡ್ಕೊಂಡು ಬರಲಿ. ನಮಗೆ ಸಂದರ್ಭ ಬಂದಾಗ ನಾವು ಹೋಗ್ತೀವಿ. ಪ್ರಶ್ನೆ ಅದಲ್ಲ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.